ಯುವತಿ ಜೊತೆ ಬೈಕ್ ಟ್ಯಾಕ್ಸಿ ಚಾಲಕನ ಅಸಭ್ಯ ವರ್ತನೆ, ಯುವತಿಯ ಕಾಲು ತೊಡೆಯನ್ನ ಸವರಿದ ಆರೋಪ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ದಾಖಲಾಯಿತು ಎಫ್ಐಆರ್. ನಾಗರಿಕರಿಗೂ ವಿಷಯ ಏನಪ್ಪ ಅಂತ ಹೇಳಿದ್ರೆ, ತಮಗೆಲ್ಲ ಗೊತ್ತು, ಕಳೆದ 2 ದಿನಗಳ ಹಿಂದೆಯಿಂದ ಸಾಕಷ್ಟು ಮೀಡಿಯಾಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರೋ ವಿಚಾರ ಏನು, ಒಂದು ಬೈಕ್ ಟ್ಯಾಕ್ಸಿಯಲ್ಲಿ ಒಂದು ಹೆಣ್ಣು ಮಗಳ ಮೇಲೆ ಒಂದು ರೀತಿಯ ದುರ್ವರ್ತನೆ ತೋರುವಂತಹ ಬೈಕ್ ಟ್ಯಾಕ್ಸಿ ಚಾಲಕ. ದಯಮಾಡಿ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡೋದಂದೆ, ಎಸ್ಪೆಷಲಿ ಮಹಿಳೆಯರಿಗೆ ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಬೈಕ್ ಟ್ಯಾಕ್ಸಿ ಸುರಕ್ಷಿತ ಅಲ್ಲ ಅಂತೇಳಿ ಸಾಕಷ್ಟು ಬಾರಿ ನಾವು ತಮಗೆಲ್ರಿಗೂ ಮನವಿ ಮಾಡ್ಕೊಂಡಿದ್ದೀವಿ. ಆದರೂ ಕೂಡ ತಾವೆಲ್ಲರೂ ಅಸುರಕ್ಷಿತವಾದಂತಹ ಬೈಕ್ ಟ್ಯಾಕ್ಸಿ ಮತ್ತು ಇಲ್ಲೀಗಲ್ ಅದು ಬೈಕ್ ಟ್ಯಾಕ್ಸಿ ಇಲ್ಲೀಗಲ್ ಅಂತ ತಮಗೆಲ್ಲ ಗೊತ್ತಿದ್ದರೂ ಕೂಡ ತಾವು ಅದನ್ನು ಬಳಸ್ತಾ ಇದ್ದೀರಾ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಆಟೋ ರಿಕ್ಷಾ ಚಾಲಕ ಅಂತ ಹೇಳಿದ್ರೆ ಅವನು ಇಲ್ಲಿನ ಮೂಲ ನಿವಾಸಿಯಾಗಿರ್ತಾನೆ. ಅವನು ಯಾವುದೇ ಕ್ರೈಮ್ ಮಾಡಿದ್ರೂ ಕೂಡ ತಾವು ಹಿಡ್ಕೊಂಡು ಬರುವಂಥ ವ್ಯವಸ್ಥೆ ಇರ್ತದೆ. ಆದರೆ ಈ ಇಲ್ಲಿಗಲ್ ಅಗ್ರಿಗೇಟರ್ ಸಂಸ್ಥೆಗಳಲ್ಲಿ ಓಡ್ತಾರಂಥ ಇಲ್ಲಿಗಲ್ ಬೈಕ್ ಟ್ಯಾಕ್ಸಿಗಳ ಚಾಲಕರು ಯಾವ ರಾಜ್ಯದಿಂದ ಬಂದಿದ್ದಾರೆ, ಅವರು ಎಲ್ಲೆಲ್ಲಿ ಏನೇನು ಕ್ರೈಮ್ ಮಾಡಿದ್ದಾರೆ ಅನ್ನೋದು ಕೂಡ ರಾಜ್ಯ ಸರ್ಕಾರದಲ್ಲಿ ಲಭ್ಯವೇ ಇಲ್ಲ. ನೀವು ಹೇಳಿ, ರಾಜ್ಯ ಸರ್ಕಾರದಲ್ಲೇ ಲಭ್ಯವಿಲ್ಲ. ಮತ್ತು ನಾಳೆ ದಿವಸ ಈ ರೀತಿಯ ಅಸಭ್ಯ ವರ್ತನೆ ತೋರಿದಾಗ ಅಥವಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವುದನ್ನು ಅನಾಹುತ ಆದಾಗ ತಾವೆಲ್ಲ ಎಲ್ಲಿಗೆ ಹೋಗ್ತೀರಾ? ನ್ಯಾಯಾಲಯಕ್ಕೆ ಅಲ್ದು ಸಾಕಾಗಿ ಹೋಗ್ತೀರಾ. ಹಾಗಾಗಿ ತಾವೆಲ್ಲರೂ ಅಸುರಕ್ಷಿತವಾದಂತಹ ಈ ಬೈಕ್ ಟ್ಯಾಕ್ಸಿಗಳನ್ನು ಬಳಸಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಮತ್ತು ಹೆಣ್ಣು ಮಕ್ಕಳು ಭಾಳ ಸೂಕ್ಷ್ಮವಾಗಿರಬೇಕು. ಇದು ತಮ್ಮ ಮಾನ ಮರ್ಯಾದೆ ಪ್ರಶ್ನೆ ಆಗುತ್ತೆ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಧನ್ಯವಾದ ತಮ್ಮೆಲ್ಲರಿಗೂ. ನಮಸ್ಕಾರ ಸ್ನೇಹಿತರೆ. ಏನು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಒಂದು ಮಹಿಳೆ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿರ್ತಕ್ಕಂತಹ ಚಾಲಕ ಅರೆಸ್ಟ್ ಆಗಿದ್ದಾನೆ ಅಂತಕ್ಕಂತಹ ಮಾಹಿತಿ ಬಂದಿದೆ. ಅರೆಸ್ಟ್ ಆಗಿದ್ದಾನೆ, ಆದರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅನಧಿಕೃತವಾಗಿ ಒಂದು ಸಂಸ್ಥೆಯನ್ನು ಬೆಳೆಯೋಕೆ ಬಿಟ್ಟಿದ್ದು ಇದೇ ಕಾನೂನಿನ ಚೌಕಟ್ಟಲ್ವೇ? ಇವತ್ತು ಕೊನೆಗೂ ಕೂಡ ಅದೇ ಕಾನೂನೇ ಬಂದು ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡುವಂತಹ ವ್ಯವಸ್ಥೆಗೆ ಬರ್ತಾ ಇದೆ. ಇದೆಲ್ಲೋ ಈ ಸಮಾಜದ ವ್ಯವಸ್ಥೆಯ ವಿರುದ್ಧವಾಗಿ ಧ್ವನಿ ಎತ್ತುವಂತಹ ಒಂದು ಗಟ್ಟಿ ಮನಸ್ಸಿನ ಹೆಣ್ಣು ಮಗಳಿಂದ ಇದು ಸಾಧ್ಯವಾಗಿದೆ. ಇದೇ ರೀತಿ ಹಗಲು ರಾತ್ರಿ ಅನ್ನದೇ ಆಟೋ ಚಾಲಕರುಗಳನ್ನ ಬೀದಿಯಲ್ಲಿ ಕುಂಡ್ರಿಸಿ ಬೈಕ್ ಟ್ಯಾಕ್ಸಿಗೇನೆ ಅತಿ ಹೆಚ್ಚು ಪ್ರಮೋಷನ್ ಮಾಡ್ತಿರ್ತಕ್ಕಂತಹ ಸಂಸ್ಥೆ ಏನಾದರೂ ಇದ್ರ ಬಗ್ಗೆ ವಿಚಾರನ ತಮ್ಮೊಂದಿಗೆ ಹಂಚ್ಕೊಳ್ಳುತ್ತಾ? ಯಾವುದೇ ಕಾರಣಕ್ಕೂ ಇಲ್ಲ. ಏಕೆಂದರೆ ಇವರಿಗೆ ಆಳುವ ಸರ್ಕಾರಗಳಿಗೂ ಬೇಕಾಗಿರ್ತಕ್ಕಂಥದ್ದು ಬಂಡವಾಳಶಾಹಿಗಳು, ಕಾನೂನು ಕಾಪಾಡುವಂತಹ ಇಲಾಖೆಗಳಿಗೂ ಬೇಕಾಗಿರ್ತಕ್ಕಂಥದ್ದು ಬಂಡವಾಳಶಾಹಿಗಳು. ಇವರಿಗೆ ಟೋಟಲಾಗಿ ಬೇಕಾಗಿರ್ತಕ್ಕಂಥದ್ದು ನಿರ್ಜೀವವಾಗಿರ್ತಕ್ಕಂತಹ ಹಣದ ವ್ಯವಹಾರಗಳು ಬೇಕೋ ವಿನಃ ಜೀವಂತವಾಗಿರ್ತಕ್ಕಂಥವರು ಬಾಯಿ ಬಡ್ಕೊಂಡ್ರು ಅಷ್ಟೇ. ನಮಗೆ ಬದುಕೋಕ್ಕಾಗ್ತಾ ಇಲ್ಲ ಅಂತಂದರೆ ಅವತ್ತು ಕೇಳಿಸ್ಕೊಳ್ಳೋ ಅಷ್ಟು ಪೇಷನ್ಸ್ ಇಲ್ಲದೆ ಇರೋರು ಸತ್ತಾಗ ಬಂದು ಸಂತಾಪವನ್ನು ಸೂಚಿಸುವಂತಹ ವ್ಯವಸ್ಥೆ ಒಳಗಡೆ ಇದೆ. ಒಂದು ಮಹಿಳೆಗೇನೆ ಈ ರಾಜ್ಯದಲ್ಲಿ ಸುರಕ್ಷತೆಯನ್ನು ಕೊಡೋಕ್ಕಾಗದೇ ಇರೋರು ಇನ್ನು ರಾಜ್ಯವನ್ನು ಯಾವ ಮಟ್ಟಕ್ಕೆ ಸುಭಿಕ್ಷವಾಗಿ ಇಡಬಲ್ಲರು? ಇವತ್ತು ನಮ್ಮ ವಿರೋಧ ಪಕ್ಷನೇ ತಗೊಂಡ್ರೆ ಏನು ಮಹಾನ್ ಮೇಧಾವಿಗಳ ರೀತಿಯಲ್ಲಿ ಮಹಿಳೆಯರ ಬಗ್ಗೆ ದೊಡ್ಡದಾಗಿ ಮೈಗೆ ಸಿಕ್ಕಿತ್ತವ ಭಾಷಣ ಬಿಗಿತಾರೆ. ಇದೇ ಎಲ್ಲಿಂದಲೋ ಬಂದವರು ನಿಮ್ಮ ಮನೆಯ ಮಹಿಳೆ ಅಂತ ಅಂದ್ಕೊಂಡು, ನಿಮ್ಮ ಅಕ್ಕ ತಂಗಿಯರು ಅಂತ ಅಂದ್ಕೊಂಡು ಯಾಕೆ ಸುರಕ್ಷತೆ ವಿಚಾರವಾಗಿ ಇದ್ರ ವಿರುದ್ಧವಾಗಿ ಯಾಕೆ ನೀವು ಧ್ವನಿ ಎತ್ತೋದಿಲ್ಲ? ಸಮೃದ್ಧ ಭಾರತವನ್ನು ಕಟ್ತೀವಿ, ಮಹಿಳೆ ಸಶಕ್ತೀಕರಣ ಎಲ್ಲವನ್ನು ಚೆನ್ನಾಗೆ ಮೈಕ್ ಸಿಕ್ಕಿತ್ತವ ಪೊಂಗುತ್ತೀರಾ. ಆದರೆ ವಿಧಾನಸೌಧದಲ್ಲಿ ನೋಡ್ರಿ ಟೋಟಲ್ ಫೇಲ್ಯೂರ್. ನಿಜವಾಗಲೂ ಕರ್ನಾಟಕದಲ್ಲಿ ವಿರೋಧ ಪಕ್ಷ ಬದುಕಿದೆಯಾ ಅನ್ನೋದನ್ನು ಇಂಥ ವಿಚಾರಗಳು ಕಂಡಂಥ ಸಂದರ್ಭಗಳಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಹಲವಾರು ವಿಚಾರಗಳು, ಕೇವಲ ಇದು ಒಂದೇ ಅಲ್ಲ. ಮಹದೇವಪುರದಲ್ಲಿ ತಗೊಂಡ್ರೆ ಆ ಮಹಿಳೆ ಕೋಮಾ ಸ್ಟೇಜ್ಗೆ ಹೋದವರು ಏನು ಅದರಲ್ಲಿ ಏನು ನ್ಯಾಯ ಕೊಟ್ರಿ? ಕಂಪನಿಗಳ ಮೇಲೆ ತೆಗೆದುಕೊಂಡ ಆ್ಯಕ್ಷನ್ಗಳೇನು? ಇದ್ರ ಬಗ್ಗೆ ಇಲಾಖೆ ಎಲ್ಲೂ ಕೂಡ ಉಸಿರು ಎತ್ತಿ ಮಾತೇ ಆಡೋದಿಲ್ಲ. ಹಾಗಿರಬೇಕಾದ್ರೆ ಮಹಿಳೆಯರಿಗೆ ವಿಚಾರದಲ್ಲಿ ಇದು ಸಂಪೂರ್ಣವಾಗಿ ಸುರಕ್ಷತೆ ಇಲ್ಲದೆ ಇರತಕ್ಕಂತಹ ಒಂದು ಯೋಜನೆ ಬೈಕ್ ಟ್ಯಾಕ್ಸಿ ಅಂತಕ್ಕಂಥದ್ದು. ದಯವಿಟ್ಟು ನಾವು ಇಡೀ ಕಾನೂನು ವ್ಯವಸ್ಥೆ ವಿಚಾರವಾಗಿ ಮಾತಾಡೋಕ್ಕಾಗದೇ ಇದ್ರು ನಮಗೆ ತಿಳಿದಿರೋ ಲೆಕ್ಕಾಚಾರಕ್ಕೆ ಹೇಳೋದಾದರೆ, ಯಾವುದೇ ಮಹಿಳೆಯರು ತಮ್ಮ ಸುರಕ್ಷತೆ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇಂತಹ ಸಂಸ್ಥೆಯ ವಾಹನಗಳನ್ನ ಬಳಕೆ ಮಾಡೋದನ್ನು ಆದಷ್ಟು ಕಡಿಮೆ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಕೇವಲ 10-20 ರೂಪಾಯಿ ಉಳಿಬೋದು,
ಬಟ್ 5 ನಿಮಿಷ ಬೇಗ ಹೋಗ್ಬೋದು. 5 ನಿಮಿಷ ಬೇಗ ಹೋಗೋದಕ್ಕೆ ರಸ್ತೆಗಳ ಸುರಕ್ಷತೆ, ರಸ್ತೆಗಳ ಅಭಿವೃದ್ಧಿಯನ್ನು ನೀವು ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡಿ ಮೇಡಮ್. ಟ್ಯಾಕ್ಸ್ ಕಟ್ಟಲ್ವಾ? ಸುಮ್ಮನೆ ಫ್ರೀಯಾಗಿ ಏನು ಕರ್ಕೊಂಡು ಹೋಗೋದಿಲ್ವಲ್ಲ ಸರ್ಕಾರಗಳು. ನಾವು ಕಟ್ಟುವಂತಹ ತೆರಿಗೆಗಳಲ್ಲಿ ರಸ್ತೆಗಳ ಅಭಿವೃದ್ಧಿ ಮಾಡಬೇಕಾದ ಸರ್ಕಾರಗಳು ಗಾಢ ನಿದ್ರೆಯಲ್ಲಿ ಮಲ್ಕೊಂಡಿರ್ಬೇಕಾದ್ರೆ ಅಂಥವ್ರನ್ನ ಪ್ರಶ್ನೆ ಮಾಡೋದು ಬಿಟ್ಬಿಟ್ಟು ಕೇವಲ 5 ನಿಮಿಷ ಸಮಯಾವಕಾಶ ಉಳಿಸೋದಕ್ಕೆ ಮತ್ತು 10 ರೂಪಾಯಿ ಉಳಿಸೋದಕ್ಕೆ ಅಂತಹ ಎಲ್ಲಿಂದಲೋ ಬಂದಂಥವ್ರು, ಕರ್ನಾಟಕದವರಲ್ಲ ಎಲ್ಲಿಂದಲೋ ಬಂದಂಥವ್ರಿಗೆ ತಾವು ಯಾಕೆ ಅಷ್ಟೊಂದು ಮಣೆ ಹಾಕಿ ಯೋಜನೆಗಳನ್ನ ಅವ್ರಿಗೆ ಕೊಟ್ಟು ಅವ್ರನ್ನ ಬದುಕಲಿ, ಎಲ್ರಿಗೂ ಬದುಕುವಂಥ ಹಕ್ಕುಗಳಿದೆ, ಆದರೆ ಕಾನೂನಾತ್ಮಕವಾಗಿ ಬದುಕಬೇಕು ಅನ್ನೋದು ನಮ್ಮ ಒಂದು ಆಕ್ಷೇಪ.